ಒಂದು ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಅಪಘಾತಗಳು ಹೆಚ್ಚಾಗುತ್ತೆ, ರೋಡ್ ಆಕ್ಸಿಡೆಂಟ್ ಅಂತೂ ಬೇಕಾಬಿಟ್ಟಿಯಾಗಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ 2028ರಿಂದ ಉತ್ಪಾದನೆಯಾಗುವಂತ ಎಲ್ಲಾ ವಾಹನಗಳಿಗೆ V2V ವಾಹನ ಸಂವಹನ ಅಂತ ಒಂದು ವ್ಯವಸ್ಥೆಯನ್ನ ಕಡ್ಡಾಯ ಮಾಡಬೇಕು ಅಂತ ಕರಡು ಅಧಿಸೂಚನೆಯನ್ನ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಬಿಡುಗಡೆ ಮಾಡಿಬಿಟ್ಟಿದೆ. V2V ಅಂತ ಅಂದರೆ ವೇಗ, ಸ್ಥಳ, ದಿಕ್ಕು, ಎಲ್ಲಿ ವಾಹನಗಳು ಬದಲಾವಣೆಗಳಾಗ್ತಾ ಇದ್ರೆ ಇದರ ಸಂವಹನ ನಡೆಸುತ್ತಂತೆ. ಬಹಳ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. 2028ಕ್ಕೆ ನಾವು ಒಂದು ಹೊಸ ರೂಲ್ಸ್ ತರ್ತೀವಿ. ನಮ್ಮ ದೇಶದಲ್ಲಿ ಈ ಮೇನ್ ರೋಡಲ್ಲೆಲ್ಲ ವಾಹನಗಳು ಏನು ಓಡಾಡುತ್ತಲ್ಲ, ಈ ರಸ್ತೆಗಳಲ್ಲಿ ನಿಮ್ಮ ಮುನ್ಗಡೆ ಒಂದು ಕಾರ್ ಹೋಗ್ತಾ ಇದೆ. ಆ ಕಾರ್ ಎಲ್ಲಾದ್ರೂ ಸಡನ್ ಆಗಿ ಬ್ರೇಕ್ ಹಾಕುತ್ತೆ ಅಥವಾ ಇನ್ನೇನೋ ವ್ಯವಸ್ಥೆ ಸರಿ ಇಲ್ಲ, ಸಡನ್ ಆಗಿ ಇಂಡಿಕೇಟರ್ ಹಾಕಿ ಚೇಂಜ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ವಾಹನಕ್ಕೆ ಈ ಒಂದು ಟೆಕ್ನಾಲಜಿಯ ಮೂಲಕವಾಗಿ ಇನ್ಫಾರ್ಮೇಶನ್ಗಳು ಪಾಸ್ ಆಗುತ್ತೆ. ಅವ್ರು ಬ್ರೇಕ್ ಹಾಕ್ತಾರೆ, ಹೋಗ್ತಾರೆ ಅಂತ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, ವಾ ಅನ್ಸ್ಬಿಡುತ್ತೆ. ಆದರೆ ಇದರಲ್ಲಿ ಒಂದಿಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ. ವಾಹನಗಳ ನಡುವೆನೇ ಕಮ್ಯುನಿಕೇಶನ್ ಆಗುತ್ತಂತೆ. ಮಾಸ್ಟರ್ ಪ್ಲಾನ್ ಏನೋ ಮಾಡಿದ್ರು, ಎಲ್ಲ ವಾಹನಗಳಿಗೂ ಇದನ್ನ ಕಡ್ಡಾಯ ಮಾಡಬೇಕು ಅಂತ. ಏನು 2028ರ ಆಗಸ್ಟ್ 1ರಿಂದ ಇದನ್ನ ಜಾರಿ ಮಾಡ್ತೀವಿ ಅಂತ ಕರಡು ಪ್ರಕಟ ಆಗೇ ಬಿಡುತ್ತು. ಅಷ್ಟು ಈಸಿನಾ? ಹಾರ್ಡ್ವೇರು, ಸಾಫ್ಟ್ವೇರು, ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತೆ ಆಟೋಮೊಬೈಲ್ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಇದರಲ್ಲೊಂದು ಕ್ಯಾಟಗರಿ ಇದೆ, ಎಲ್ಲು ಎಮ್ಮು ಎನ್ನು ಅನ್ನೋದಾಗಿ ಕ್ಯಾಟಗರಿ ಮಾಡ್ತಾರೆ. ದ್ವಿಚಕ್ರ, ತ್ರಿಚಕ್ರ, ಕಾರು, ಬಸ್ಸು ಎಲ್ಲದಕ್ಕೂ ಬೇರೆ ಬೇರೆ ಸಿಸ್ಟಮ್ಗಳನ್ನ ಅಳವಡಿಕೆ ಮಾಡಬೇಕಾಗತ್ತೆ. ಅಂದರೆ ನಾವು ವೆಹಿಕಲ್ ಓಡಿಸ್ತಾ ಇರುವಂತ ಅವರ ಕಣ್ಣಿಗೆ ಕಾಣದಂತ ಅಪಾಯಗಳೇನಾದ್ರೂ ಬಂದ್ರೆ ಇದಕ್ಕೆ ನಾವು ಒಂದು ಬ್ರೇಕ್ ಹಾಕಬೇಕು, ಅಪಘಾತಗಳು ಕಡಿಮೆ ಮಾಡಬೇಕು ಅಂತ ಹೈಟೆಕ್ ಸೆನ್ಸರ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಬಿಟ್ಟು ನಾವು ವಾಹನಗಳನ್ನ ಬಿಡುತ್ತೀವಿ ಅಂತ ಇದೆ ನೋಡಿ. ಇದು ನಮ್ಮ ಭಾರತದಲ್ಲೇನು ಮೊದಲೇನಲ್ಲ, ಅಮೆರಿಕಾ, ಜಪಾನು, ಚೀನಾ ಈ ತರ ಎಲ್ಲ ದೇಶಗಳಲ್ಲೂ ಕೂಡ ಹಿಂಗ್ ಮಾಡಿದೆ. ಬಟ್ ಭಾರತದಲ್ಲಿ ಶಾಕ್ ಏನು ಗೊತ್ತಾ? ಬರಬೇಕು, ಟೆಕ್ನಾಲಜಿ ಬರಬೇಕು, ಅಭಿವೃದ್ಧಿ ಆಗಬೇಕು. ನಮ್ಮಲ್ಲಿ ರಸ್ತೆ ಗುಂಡಿ ನೋಡಿದ್ರೆ ನಾಯಿ ಅಡ್ಡ ಬರುತ್ತೆ, ಹಸು ಅಡ್ಡ ಬರುತ್ತೆ, ಗುಂಡಿ ಯಾವುದು, ರಸ್ತೆ ಯಾವುದು, ಏನೇನು ಹಂಪ್ ಇದೆಯಾ, ಪಟ್ಟಿ ಇದೆಯಾ ಅಂತಾನೆ ಗೊತ್ತಾಗೋದಿಲ್ಲ. ಈ ಸಿಸ್ಟಮ್ಗಳು ನಿಜಕ್ಕೂ ಈ ಸಂದರ್ಭದಲ್ಲಿ ಮುಂದೆ ಬರಬಾರ್ದು ಅನ್ನೋ ಮಾತಲ್ಲ, ಬರಬೇಕು. ಆದ್ರೆ ಈಗ ಇದೆಯಾ? ರಸ್ತೆ ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ತಗಂತಾರೆ, ಕಂಡಲ್ಲಿ ರಸ್ತೆಗಳು ಹಂಗೆ ಬಿದ್ದಿರುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಪ್ಲಾನ್ ಅಂತೂ ಮಾಡ್ತಿದೆ, ಎಕ್ಸಿಕ್ಯೂಟ್ ಮಾಡ್ತಾರಾ ಇಲ್ವಾ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.